ಎವ್ರಿವನ್, ಗುಡ್ ಮಾರ್ನಿಂಗ್. ನಾವಿದ್ದೀವಿ ದ ಬ್ರೀಸ್ ಕಾಟೇಜ್, ಸಂಸೆ ನಿಯರ್ ಹೊರನಾಡು ಹತ್ರ. ಸೊ ಬೆಳಗ್ಗೆನೆ ಅರ್ಲಿ ಮಾರ್ನಿಂಗ್ ಎದ್ದು ವ್ಯೂ ಹೆಂಗಿದೆ ಅಂತ ನೋಡೋಣ ಅಂದ್ಕೊಂಡ್ವಿ. ಅಷ್ಟೊಂದೇನು ವಾವ್ ಅನಿಸ್ಲಿಲ್ಲ. ಸೊ 8 o'clock ಅಷ್ಟರಲ್ಲಿ ಈ ಥರ ಕಾಣಿಸ್ತಾ ಇತ್ತು. ಒಂಥರ ಖುಷಿ ಆಯಿತು, ನೈಸ್ ಅಂತ ಅನಿಸ್ತು. ದಿಸ್ ಈಸ್ ಆರ್ ಲಾಸ್ಟ್ ಡೇ ಅಲ್ಲ, ಇನ್ನೇನು ನಾವು ಚೆಕ್ಔಟ್ ಮಾಡ್ತೀವಿ ಅಂತ. ನಾನಂತೂ ತುಂಬ ಹೊತ್ತು ನಿಂತ್ಕೊಂಡು ವ್ಯೂವ್ನೇ ನೋಡ್ತಾ ಇದ್ದೆ, ದ ನೇಚರ್ನ. ದೆನ್ ವಿ ಗಾಟ್ ರೆಡಿ 8:30 ಅಷ್ಟರಲ್ಲೇ, ಬಿಕಾಸ್ ಜೀಪ್ ರೈಡ್ ಇದೆ, ಒಂದು ವ್ಯೂ ಪಾಯಿಂಟ್ ಕರ್ಕೊಂಡು ಹೋಗ್ತೀವಿ ಅಂತ ಅಂದರು. ತುಂಬ ಏನು ದೂರ ಆಫ್ ರೋಡ್ ರೈಡ್ ಥರ, ತುಂಬ ಬಂಪಿ ರೋಡ್ಸ್ ಆಗಿದ್ರಿಂದ ಇಟ್ ವಾಸ್ ಫನ್. ದೆನ್ ವ್ಯೂ ಪಾಯಿಂಟ್ಗೆ ಹೋದ್ವಿ. ನನಗೇನು ತುಂಬ ಅಲ್ಲೂ ಕೂಡ ವಾವ್ ಅಂತ ಏನು ಅನಿಸ್ಲಿಲ್ಲ. ಇಟ್ ವಾಸ್ ಕ್ವೈಟ್ ನಾರ್ಮಲ್ ಅನಿಸ್ತು, ಬಿಕಾಸ್ ದೇವ್ರ ಮನೆ ಇನ್ನೂ ಕೆಲವೊಂದೆಲ್ಲ ನೋಡಿರೋದ್ರಿಂದ, ನಾನು ನಮ್ಮೂರೇ ಆಗಿರೋದ್ರಿಂದ ಅದೆಲ್ಲ. ಸೊ ಇದೇ ನನಗೆ ವಾವ್ ಅನಿಸ್ಲಿಲ್ಲ, ಬಟ್ ಇಟ್ ವಾಸ್ ಫನ್. ಗ್ರೂಪಲ್ಲಿ ನೀವು ಬಂದರೆ ಫ್ರೆಂಡ್ಸ್ ಜೊತೆ ಎಲ್ಲ ತುಂಬ ಲಾಟ್ಸ್ ಆಫ್ ಫನ್ ಇರುತ್ತೆ. ನಾವು ಇಬ್ಬರೇ ಬಂದಿದ್ರಿಂದ ನಮಗೊಂದು ರಿಲ್ಯಾಕ್ಸೇಷನ್ ಈ ಥರ ಪೀಸ್ಫುಲ್ ಆಗಿರಬೇಕಿತ್ತು. ದಟ್ ವಾಸ್ ಫೈನ್, ಓಕೆ. ಅಲ್ಲಿಂದ ನಾವು ನೆನ್ನೆ ಹೆಂಗಿದ್ರು ಪ್ರೈವೇಟ್ ಫಾಲ್ ಅದು ಹೋಗೋಕ್ಕಾಗಿರ್ಲಿಲ್ವಲ್ಲ, ಸೊ ಅಲ್ಲಿಂದ 5 minutes ವಾಕು. ಸೊ ಈ ಪ್ರೈವೇಟ್ ಫಾಲಿಗೆ ಬಂದ್ವಿ. ಆ್ಯಕ್ಚುಲಿ ನಮಗೆ ನೀರಲ್ಲಿ ಆಟಾಡಬೇಕು ಅನ್ನೋದೇ ಇತ್ತು, ಬಟ್ ತುಂಬ ಕೋಲ್ಡ್ ಇತ್ತು ವಾಟರು. 8:30 ಮಾರ್ನಿಂಗ್ 9 ಆಗಿರೋದ್ರಿಂದ. ಸೊ ನಾವು ಜಸ್ಟ್ ಪಿಕ್ಚರ್ಸ್ ಕ್ಲಿಕ್ ಮಾಡಿದ್ವಿ. ಅಲ್ಲಿಂದ ಬಂದ್ವಿ. ಬ್ರೇಕ್ಫಾಸ್ಟ್ ರೆಡಿ ಇತ್ತು, ನೀರು ದೋಸೆ, ಚಟ್ನಿ, ಪಲ್ಯ ಎಲ್ಲ ರೆಡಿ ಇತ್ತು. ಸೊ ತಿನ್ಕೊಂಡು ನಾವು ಚೆಕ್ಔಟ್ ಮಾಡಿದ್ವಿ ಪ್ರಾಪರ್ಟಿನ. ಒಂದ್ರಲ್ಲಿ ಹೇಳಬೇಕಂದ್ರೆ ಔಟ್ ಆಫ್ 5 ಐ ವಿಲ್ ಗಿವ್ 2.5 ಈ ಪ್ರಾಪರ್ಟಿಗೆ ಅಷ್ಟೇ. ಅಲ್ಲಿಂದ ಮುಂದೆ ಬರ್ತಾ ಆ್ಯಕ್ಚುಲಿ ಈ ಗಣಪತಿ ಟೆಂಪಲ್ ಕಳಶ ಸಂಸೆ ಅಂದ್ರೆ ಟಿ ಎಸ್ಟೇಟ್, ಅದು ಫೇಮಸ್ ಇದೆ. ಸೊ ಅಲ್ಲಿ ಸ್ವಲ್ಪ ಸ್ಟಾಪ್ ಕೊಟ್ಟು ದೇವ್ರ ದರ್ಶನ ಮಾಡಿ ಕ್ಲಿಕ್ ಮಾಡಿದ್ವಿ ಪಿಕ್ಚರ್ಸ್ನ. ಅದಾದ್ಮೇಲೆ ತುಂಬ ನಿಯರ್ ಇದೆ ಅಲ್ಲ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್. ಸೊ ಹೋಗಿ ದೇವ್ರ ದರ್ಶನ ಮಾಡಿದ್ವಿ. ಅದು ತುಂಬಾ ಬೇಗ ತುಂಬಾ ಚೆನ್ನಾಗಾಯ್ತು ದರ್ಶನ. ದೇವ್ರ ದರ್ಶನ ಮುಗಿಸ್ಕೊಂಡು ವಿ ವೆಂಟ್ ಟು ಬಣಕಲ್. ಅಲ್ಲಿ ನಮ್ಮ ಕಸಿನ್ ಮನೇಲಿ ಸತ್ಯನಾರಾಯಣ ಪೂಜೆ ಇತ್ತು. ಸೊ ನಾವು ಅಲ್ಲಿಗೆ ಹೋಗಕ್ಕೆ ಬಂದಿದ್ರಿಂದ ಹೋದ್ವಿ. ಅಲ್ಲಿಂದ ನೆಕ್ಸ್ಟ್ ನಮ್ ದೊಡ್ಡಮ್ಮ ಮನೆ ಕಡೆ ಲಾಂಗ್ ವಿಡಿಯೋಸ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಯು ಕ್ಯಾನ್ ವಾಚ್.